ಬಾಹ್ಯಾಕಾಶದಲ್ಲಿ ಸಿಲುಕಿರುವಂತ ಸುನಿತಾ ವಿಲಿಯಮ್ಸ್ ಯಾವಾಗ ಬರ್ತಾರೆ ವಾಪಸ್, ಅವರು ಹೇಗಿದ್ದಾರೆ, ಈ ರೀತಿಯಾದಂತ ಒಂದು ಚರ್ಚೆ ಈಗ ಎಲ್ಲಾ ಕಡೆಯೂ ಕೂಡ ನಡೀತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ಸುನಿತಾ ವಿಲಿಯಮ್ಸ್ ಭೂಮಿಗೆ ಬರೋದು ಫಿಕ್ಸ್. ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ ಬಗ್ಗೆ ಬಿಗ್ ಅಪ್ಡೇಟ್ ಕೊಟ್ಟ ನಾಸಾ. ಸುನಿತಾ ವಿಲಿಯಮ್ಸ್ ಸ್ಪೇಸ್ ನಿಂದ ಭೂಮಿಗೆ ವಾಪಸ್ ಬರೋದು ಬಹುತೇಕ ಫಿಕ್ಸ್ ಆಗಿದೆ. ಬಾಹ್ಯಾಕಾಶದಲ್ಲಿ ಸಿಲುಕಿಕೊಂಡಿರುವ ಸುನಿತಾ ವಾಪಸ್ ಬಂದೇ ಬರ್ತಾರೆ. ಸುನಿತಾ ವಿಲಿಯಮ್ಸ್ ಬಗ್ಗೆ ನಾಸಾದಿಂದ ಗುಡ್ ನ್ಯೂಸ್ ಸಿಕ್ಕಿದೆ. ಬಿಗ್ ಅಪ್ಡೇಟ್ ಇದು. 1.5 ತಿಂಗಳಿನಿಂದ ಸ್ಪೇಸ್ ನಲ್ಲಿ ಸಿಕ್ಕಾಕೊಂಡಿದ್ದಾರೆ ಸುನಿತಾ ಬುಚ್ ವಿಲ್ಮೋರ್. ಬೋಯಿಂಗ್ ನ ಸ್ಟಾರ್ಲೈನ್ ಸ್ಪೇಸ್ ಶಿಪ್ ಶೀಘ್ರ ವಾಪಸ್ ಆಗಲು ಹಾರಾಟ ನಡೆಸಲಿದೆ. ಸುನಿತಾ ಬುಚ್ ವಿಲ್ಮೋರ್ ಇರುವ ರಿಯಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಟೆಸ್ಟ್ ಯಶಸ್ವಿಯಾಗಿದೆ. ಇಬ್ಬರು ರೆಸ್ಪಾನ್ಸ್ ಮಾಡಿದ್ದಾರೆ ಅಂತ ನಾಸಾ ಬಿಗ್ ಅಪ್ಡೇಟ್ ನೀಡಿದೆ. ಫ್ಲೈಟ್ ಡೈರೆಕ್ಟರ್ ಕೋಲ್ ಮಹರಿಂಗ್ ಮಾರ್ಗದರ್ಶನದಲ್ಲಿ ಸ್ಪೇಸ್ ಶಿಪ್ ಟೆಸ್ಟ್ ಆಗಿದೆ. ಸ್ಟಾರ್ಲೈನರ್ ಮತ್ತು ISS ತಂಡ ಯಶಸ್ವಿಯಾಗಿ ಪರೀಕ್ಷೆಯನ್ನ ನಡೆಸಿದೆ. ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ವಾಪಸ್ ಕರೆತರಲು ಸಿದ್ಧತೆ ನಡೀತಾ ಇದೆ. ವಾಪಸ್ ಆಗುವ ಇಬ್ಬರು ಇನ್ನು 2 ಪರೀಕ್ಷೆಗಳಿಗೆ ಒಳಗಾಗಬೇಕಾಗಿದೆ. ನಂತರ ಸುರಕ್ಷಿತ ಲ್ಯಾಂಡಿಂಗ್ ಬಗ್ಗೆ ನಿರ್ಧಾರ ಮಾಡಲಾಗುವುದು. ಆಗಸ್ಟ್ನಲ್ಲಿ ಸುನಿತಾ ವಿಲಿಯಮ್ಸ್ ಭೂಮಿಗೆ ಮರಳೋದು ಬಹುತೇಕ ಖಚಿತವಾಗಿದೆ. ಇದು ನಿಜಕ್ಕೂ ಕೂಡ ಭಾರತೀಯರಿಗೆ ಸಿಹಿ ಸುದ್ದಿ. ಆಗಸ್ಟ್ನಲ್ಲಿ ಸುನಿತಾ ವಿಲಿಯಮ್ಸ್ ಬರ್ತಾರೆ ಭೂಮಿಗೆ. ನೋಡಿ, ಸುನಿತಾ ವಿಲಿಯಮ್ಸ್ ಯಾವಾಗ ಬರ್ತಾರೆ ಅನ್ನೋ ಚರ್ಚೆ ಸಹಜವಾಗಿ ಶುರುವಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಅವರು ನಮ್ಮ ಭಾರತ ದೇಶದ ಹೆಮ್ಮೆ ಗಗನಯಾತ್ರಿ. ಈ ಬಾರಿಯೂ ಕೂಡ ಬಾಹ್ಯಾಕಾಶಕ್ಕೆ ಅವರು ಹೋಗಿದ್ರು. ಆದ್ರೆ ಒಂದಿಷ್ಟು ಟೆಕ್ನಿಕಲ್ ಇಶ್ಯೂಗಳಿಂದ ಅವರು ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಬಾಹ್ಯಾಕಾಶದಲ್ಲಿ. ಹಾಗಾಗಿ ಚಿಂತೆಗೆ ಒಳಗಾಗಿ ಹೋಗ್ಬಿಟ್ಟಿದ್ರು ಎಲ್ಲ ವಿಜ್ಞಾನಿಗಳು ಕೂಡ, ಏನಾಯ್ತಪ್ಪ ಇದು ಅಂತ ಹೇಳಿ. ಅದಾದ ನಂತರ ಒಂದು ಬಿಗ್ ನ್ಯೂಸ್ ಮತ್ತು ಸಿಹಿಯಾದ ಸುದ್ದಿ ಸಿಗ್ತಾ ಇರೋದು. ಸುನಿತಾ ವಿಲಿಯಮ್ಸ್ ಭೂಮಿಗೆ ಬರೋದು ಬಹುತೇಕ ಕನ್ಫರ್ಮ್. ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ ಬಗ್ಗೆ ಬಿಗ್ ಅಪ್ಡೇಟ್ ಅನ್ನ ಸ್ವತಃ ನಾಸಾ ಕೊಟ್ಟಿರೋದು. ಬೋಯಿಂಗ್ ಸ್ಟಾರ್ಲೈನ್ ಸ್ಪೇಸ್ ಶಿಪ್ ಶೀಘ್ರವೇ ವಾಪಸ್ ಆಗಲು ಹಾರಾಟ ನಡೆಸಲಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾಸಾ ಬಿಗ್ ಅಪ್ಡೇಟ್ ಅನ್ನ ಕೊಟ್ಟಿದೆ. ಜೊತೆಗೆ ಆಗಸ್ಟ್ನಲ್ಲಿ ಸುರಕ್ಷಿತವಾಗಿ ಲ್ಯಾಂಡಿಂಗ್ ಆಗುತ್ತೆ. ಆಗಸ್ಟ್ನಲ್ಲಿ ಸುನಿತಾ ವಿಲಿಯಮ್ಸ್ ಭೂಮಿಗೆ ಮರಳೋದು ಬಹುತೇಕ ಖಚಿತ ಅಂತ ನಾಸಾ ಮಾಹಿತಿಯನ್ನ ಕೊಟ್ಟಿದೆ.